ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ವಿಕ್ರಮ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಟುಡೇ ವಿಡಿಯೋ ಏನಂದರೆ, ಸೊ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಪಾಲಿಸಿ ಐತಲ್ಲೋ ಅದನ್ನು ಚೇಂಜ್ ಅನ್ನೋದು ಮಾಡ್ತಿದ್ದಾರೆ. ಓಕೆನಾ, ಇದು ಯಾವತ್ತಾಗುತ್ತೆ ಅಂದರೆ ಚೇಂಜು ಸದ್ಯಕ್ಕೆ ಇವಾಗ ಆಗೋದಿಲ್ಲ. ಈ ಚೇಂಜ್ ಯಾವತ್ತಾಗುತ್ತೆ ನ್ಯೂ ಮಾನಿಟೈಸೇಷನ್ ಪಾಲಿಸಿ ಫೆಬ್ರವರಿ 1, 2027 ಆಗುತ್ತೆ. ಅಂದರೆ ಇನ್ನು ಎಷ್ಟೈತೆ, ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 5 ತಿಂಗಳಾದ ನಂತರ 6ನೇ ತಿಂಗಳಿಂದ ಈ ನ್ಯೂ ಮಾನಿಟೈಸೇಷನ್ ಪಾಲಿಸಿಯನ್ನು ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಯಾರ್ದೆಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಆಯ್ತಲ್ಲ ಕ್ರೈಟೀರಿಯಾ, ಸೊ ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ, ಈ 5 ಮಂತ್ಸ್ ಅಷ್ಟೇ ನಿಮಗೆ ಉಳಿದಿರೋದು. ಬೇಗ ಹೋಗಿಬಿಟ್ಟು 5 ಮಂತ್ಸ್ ಒಳಗಡೆ ನೀವೇನು ಮಾಡ್ತೀವಿ ಅಂದರೆ ಈ ಮಾನಿಟೈಸೇಷನ್ ಪಾಲಿಸಿ ಕ್ರೈಟೀರಿಯಾನ ಕಂಪ್ಲೀಟ್ ಅನ್ನೋದು ಮಾಡಿಬಿಟ್ಟು ಬೇಗ ಯೂಟ್ಯೂಬಲ್ಲಿ ಅಪ್ಲೈ ಅನ್ನೋದು ಮಾಡಿಬಿಟ್ರಿ. ಆ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ಸ್ಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ಸೊ ನಮಗೆ ಇನ್ನೂ ಟೈಮ್ ಇಲ್ಲ. ಓಕೆನಾ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಪ್ರೆಸೆಂಟ್ ಇವಾಗ ಐತಲ್ಲ, ಇವಾಗ ಮಾನಿಟೈಸೇಷನ್ ಪಾಲಿಸಿ ಏನಾಯ್ತಂದರೆ, ನೀವೇನಾದರೂ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡಿದ್ರೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ 4,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿರಬೇಕು ಲಾಸ್ಟ್ 365 ದಿನ ಒಳಗಡೆ. ಓಕೆನಾ, ಸೊ ನೀವೇನಾದರೂ ಶಾರ್ಟ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತಿದ್ದೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಲಾಸ್ಟ್ 90 ಡೇಸ್ ಒಳಗಡೆ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಶಾರ್ಟ್ಸ್ ವೀಡಿಯೋಗೆ. ಓಕೆನಾ, 10 ಮಿಲಿಯನ್ ವ್ಯೂಸ್ ಅಂದರೆ ಎಷ್ಟು, 1 ಕೋಟಿ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಲಾಸ್ಟ್ 90 ದಿನ ಒಳಗಡೆ. ಅರ್ಥ ಆಯ್ತಾ? ಇವಾಗ ಪ್ರೆಸೆಂಟ್ ಕ್ರೈಟೀರಿಯಾ ಇರೋದು ಇದು. ಸೊ ನೀವು ಎರಡರಲ್ಲಿ ಲಾಂಗ್ ಫಾರ್ಮೇಟ್ ವೀಡಿಯೋಸ್, ಶಾರ್ಟ್ ಫಾರ್ಮೇಟ್ ವೀಡಿಯೋಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿದ್ರು ನೀವು ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು ಯೂಟ್ಯೂಬಲ್ಲಿ. ಓಕೆನಾ, ಸೊ ಯಾವಾಗಂದರೆ ಫೆಬ್ರವರಿ 1, 2027 ಅಂದರೆ ಫೆಬ್ರವರಿ 1, 2027 ನ್ಯೂ ಮಾನಿಟೈಸೇಷನ್ ಪಾಲಿಸಿ ಬಂದಿದೆ. ಅದು ಏನಂದರೆ, ಸೊ ಅವಾಗಿಂದ ನಿಮಗೆ ಅರ್ನ್ ಆಪ್ಷನ್ ಇರುತ್ತಲ್ಲ, ಅರ್ನ್ ಆಪ್ಷನಲ್ಲಿ ಹೋಗಿಬಿಟ್ಟು ನಾವು ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಕ್ರೈಟೀರಿಯಾ ನೋಡ್ಬೋದು. ಅಲ್ಲೇ ಅಪ್ಲೈ ಅನ್ನೋದು ಮಾಡೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಓಕೆನಾ, ಸೊ ನೀವೇನಾದರೂ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಯಾವಾಗ ಫೆಬ್ರವರಿ 1, 2027 ನಂತರ ಅಂದರೆ 60 ದಿನದಿಂದ ಇನ್ನು ಮುಂದೆ ಎಷ್ಟಿರುತ್ತೆ ಅಂದರೆ 1,000 ಸಬ್ಸ್ಕ್ರೈಬರ್ಸ್, ಅದು ಕಾಮನ್ ಇರುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನೀವೇನಾದರೂ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತಿದ್ರೆ ಲಾಸ್ಟ್ 365 ದಿನ ಒಳಗಡೆ 8,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಎಷ್ಟೇಳಿ ಪ್ರೆಸೆಂಟ್ ಇರೋದು 4,000 ವಾಚ್ ಅವರ್ಸು. ಇನ್ನು ಎಷ್ಟು 5 ತಿಂಗಳು ಆದ ನಂತರ 8,000 ವಾಚ್ ಅವರ್ಸ್ನ ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಓಕೆನಾ, ಸೊ ನೀವೇನಾದರೂ ಶಾರ್ಟ್ ಫಾರ್ಮೇಟ್ಸ್ ವೀಡಿಯೋಸ್ನ ಅಪ್ಲೋಡ್ ಅನ್ನೋದು ಮಾಡ್ತಿದ್ದೆ ಯೂಟ್ಯೂಬಲ್ಲಿ, ಇವಾಗಿರೋದು ಏನಂದರೆ 1,000 ಸಬ್ಸ್ಕ್ರೈಬರ್ಸು ಎಷ್ಟು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿದರೆ ಇವಾಗ ಅಪ್ಲೈ ಮಾಡ್ಬೋದು. ಸೊ ಫೆಬ್ರವರಿ 2027 ಆ ದಿನದಿಂದ 1,000 ಸಬ್ಸ್ಕ್ರೈಬರ್ಸ್, ಇದು ಕಾಮನ್ ಇದೆ, ಹಂಗೆ ಇರುತ್ತೆ. ಸೊ ಇದೇನು ಚೇಂಜ್ ಮಾಡಿಲ್ಲ, ಸಬ್ಸ್ಕ್ರೈಬರ್ಸ್ ಏನು ಚೇಂಜ್ ಮಾಡಿಲ್ಲ. ಲಾಸ್ಟ್ 90 ದಿನ ಒಳಗಡೆ 20 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಿರಬೇಕು ನಿಮ್ಮ ಶಾರ್ಟ್ ವೀಡಿಯೋಸ್ಗೆ. ಅಂದರೆ ಎಷ್ಟಾಯಿತು, 2 ಕೋಟಿ ವ್ಯೂಸ್ ಕಂಪ್ಲೀಟ್ ಮಾಡಬೇಕು ಲಾಸ್ಟ್ 90 ದಿನ ಒಳಗಡೆ. ಆವಾಗ ನೀವು ಆ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಅಂದರೆ ಇಲ್ಲಿ ನೀವೇನಂತ ಮಾಡ್ಕೋಬೇಕು, ಸೊ ಇವಾಗ ಏನಾಯಿತು ಅದು ಡಬಲ್ ಮಾಡಿದ್ದಾರೆ. 4,000 ವಾಚ್ ಅವರ್ಸ್ನ 8,000 ಮಾಡಿದ್ದಾರೆ ಆ್ಯಂಡ್ 10 ಮಿಲಿಯನ್ ವ್ಯೂಸ್ನ 20 ಮಿಲಿಯನ್ ಮಾಡಿದ್ದಾರೆ. ಈ ಸಬ್ಸ್ಕ್ರೈಬರ್ಸ್ ಐತಲ್ಲ 1,000 ಸಬ್ಸ್ಕ್ರೈಬರ್ಸ್, ಅದು ಕಾಮನ್, ಅದು ಹಂಗೆ ಐತೆ, ಅದೇನು ಚೇಂಜ್ ಅನ್ನೋದು ಮಾಡಿಲ್ಲ. ಸೊ ಇನ್ನು ಎಷ್ಟು ಹೇಳಿ ಇದು ಮಾಡೋಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು 5 ಮಂತ್ ಐತೆ ಅಲ್ವಾ, 5 ಅಂದರೆ ಇನ್ನು 150 ದಿನ ಐತಿ. ನೀವು ಡೈಲಿ ಒಂದೊಂದು ವೀಡಿಯೋ ಅಂದರೆ 150 ವೀಡಿಯೋಸ್ ಆಗುತ್ತೆ. ಸೊ ಪ್ರತಿದಿನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ಅಟ್ಲೀಸ್ಟ್ 1 ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸೊ ಬೇಗ ಇವಾಗ ಐತಲ್ಲ ಪ್ರೆಸೆಂಟ್ ಕ್ರೈಟೀರಿಯಾ, ಇದು ಬೇಗ ಕಂಪ್ಲೀಟ್ ಮಾಡಿರಿ. ಅದಾದ ನಂತರ ನೆಕ್ಸ್ಟ್ ಫೆಬ್ರವರಿ 1, 2027 ಯಾರೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೊತಿದ್ದೀನಿ. ಸೊ ಇದು ಮಾಡೋಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ. ಇನ್ನು ಡಬಲ್ ಅಂದರೆ ಸೊ ಪ್ರೆಸೆಂಟು ಅವಾಗ ಮಾಡೋ ಕ್ರೈಟೀರಿಯಾನ ಇವಾಗಲೇ ಕಂಪ್ಲೀಟ್ ಮಾಡಿದ್ರೆ ಅವಾಗಿರೋದು ಇವಾಗ 2 ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ, ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಬೇಗ ನಿಮ್ಮ ಚಾನಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಎಷ್ಟೈತೆ 5 ಮಂತ್ಸ್ ಐತೆ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆನಾ, ಸೊ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ನಾನು ಆ ಟೈಪ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು ಗೈಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಖಂಡಿತ ಡಿಸ್ಲೈಕ್ ಮಾಡಿರಿ. ಮುಂದಿನ ವೀಡಿಯೋಸ್ನ ಅಲ್ಲಿ ಟಾಟಾ ಬೈ ಬೈ, ಟೇಕ್ ಕೇರ್.